ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಈ ಸಂಚಿಕೆಯಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜುಲೈ 9ರಂದು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಮುಂದೆ 8 ಕೋಟಿ ಭಾರತೀಯ ಹಾಲು ಉತ್ಪಾದನೆ ಮಾಡುವ ರೈತರ ಹಿತ ಕಾಪಾಡಲು ಸೆಟೆದು ನಿಲ್ಲುತ್ತಾರೋ ಇಲ್ಲವೇ ತಮ್ಮ ಆಪ್ತ ಸ್ನೇಹಿತ ಗೌತಮ್ ಅದಾನಿಯವರ ಹಿತ ಕಾಪಾಡಲು ದೇಶದ ಡೈರಿ ಉದ್ಯಮ ಮತ್ತು 10 ಕೋಟಿ ಗ್ರಾಮೀಣ ಬಡವರ ಹಿತವನ್ನು ಬಲಿ ಕೊಡುತ್ತಾರೋ ಕಾದು ನೋಡಬೇಕಾಗಿದ್ದು, ಆ ಕುರಿತು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲಾಗಿದೆ. ಅದನ್ನು ಕೇಳೋಣ ಬನ್ನಿ. ಟ್ರಂಪ್ ಅವರ ಧೋರಣೆ ಏನೆಂದರೆ, ಅಮೆರಿಕಾದ 24,000 ಕಾರ್ಪೊರೇಟ್ ಡೈರಿ ಕಂಪನಿಗಳ ಲಾಭಕ್ಕಾಗಿ ಭಾರತ ದೇಶದ 8 ಕೋಟಿ ಹಾಲು ಉತ್ಪಾದನೆ ಮಾಡುವ ಸಣ್ಣ ಹಿಡುವಳಿದಾರರ ಕುಟುಂಬದ ಸದಸ್ಯರ ಜೀವನವನ್ನೇ ಬಲಿ ಕೊಡಬೇಕೆಂದು ಬಯಸುತ್ತಿದ್ದಾರೆ. ಜುಲೈ 9ರಂದು ಮೋದಿ ಅವರು ಭಾರತದ ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ಅಮೆರಿಕದ ಪ್ರವೇಶ ನಿರಾಕರಿಸುತ್ತಾರೋ ಅಥವಾ ಇಲ್ಲವೋ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಈವರೆಗೆ ಅವರು ಕೈಗೊಂಡ ನೀತಿಗಳು ವಿಶ್ವದ ಅಂಗಳದಲ್ಲಿ ಭಾರತವನ್ನು ಏಕಾಂಗಿಯಾಗಿ ಮಾಡಿದ್ದು, ಅವರ ತಪ್ಪಾದ ವಿದೇಶಿ ನೀತಿಗಳು ದೇಶದ ಹಿತ ಕಾಪಾಡುವ ಬದಲಿಗೆ ಕಾರ್ಪೊರೇಟ್ ಕಂಪನಿಯ ಮಾಲೀಕನಾಗಿದ್ದ ಗೌತಮ್ ಅದಾನಿಯವರ ಹಿತ ಕಾಪಾಡಲು ರೂಪುಗೊಂಡಿರುವುದಾಗಿ ಆಪಾದನೆ ಮಾಡಲಾಗಿದೆ. ಮತ್ತೊಂದೆಡೆ ಅಮೆರಿಕ ದೇಶದ ಡೈರಿ ಒಂದು ಉದ್ಯಮವಾಗಿದ್ದು, ಕೋಟಿ ಬಂಡವಾಳ ಹೂಡಿಕೆ ಮಾಡಿ ಕನಿಷ್ಠ 250ರಿಂದ ಹಲವು ಸಾವಿರ ಜರ್ಸಿ ಹಸುಗಳನ್ನು ಸಾಕಣೆ ಮಾಡುತ್ತಾರೆ. ಅಮೆರಿಕನ್ ಸರ್ಕಾರ ಸಾವಿರಾರು ಕೋಟಿ ಹಣ ಸಹಾಯಧನವನ್ನು ನೀಡಲಾಗುತ್ತದೆ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸುವ ಮೂಲಕ ಮಾನವರಹಿತವಾಗಿ ಡೈರಿ ಉದ್ಯಮವನ್ನು 24,000 ಕಾರ್ಪೊರೇಟ್ ಕಂಪನಿಗಳ ಲಾಭಕ್ಕಾಗಿ ನಡೆಸಲಾಗುತ್ತಿದೆ. ಹಾಲಿನ ಉತ್ಪಾದನೆ ಹೆಚ್ಚು ಮಾಡಲು ಹಸುಗಳಿಗೆ ಮೀನು ಮತ್ತು ಮಾಂಸದ ಅಂಶಗಳ ಆಧಾರಿತ ಆಹಾರವನ್ನು ತಿನ್ನಿಸುತ್ತಾರೆ. ಅದರೊಟ್ಟಿಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ದೇಹವನ್ನು ಬೆಳೆಸಿಕೊಳ್ಳಲು ಹೆಚ್ಚು ಆಹಾರ ಸೇವನೆ ಮಾಡಿ ಹೆಚ್ಚೆಚ್ಚು ಹಾಲು ಉತ್ಪಾದನೆ ಮಾಡಲು ಹಲವು ಚುಚ್ಚುಮದ್ದುಗಳನ್ನು ಇಂಜೆಕ್ಟ್ ಮಾಡಲಾಗುತ್ತದೆ. ಇದರಿಂದಾಗಿ ಹಸುಗಳ ಮಾಂಸದ ಬೆಳವಣಿಗೆ ಮಾತ್ರ ಬೆಳೆದುಕೊಂಡು ಎಲುಬುಗಳು ಅಭಿವೃದ್ಧಿಯಾಗದೆ ಬೋನ್ ಮ್ಯಾರೋ ಎಂಬ ಜಿಡ್ಡು ಪದಾರ್ಥವು ಅಭಿವೃದ್ಧಿಯಾಗದೆ ಹೋಗುತ್ತದೆ. ಅದರಿಂದಾಗಿ ಹಸುಗಳ ದೇಹದಲ್ಲಿ ರಕ್ಷಣಾತ್ಮಕ ಶಕ್ತಿಯ ಕೊರತೆ ಉಂಟಾಗುತ್ತದೆ. ಅದರಿಂದಾಗಿ ಅಂತಹ ಹಾಲು ಅಥವಾ ಹಾಲಿನ ಉತ್ಪನ್ನಗಳ ಬಳಕೆ ಮಾಡುವ ಹೆಣ್ಣು ಮಕ್ಕಳು 8ರಿಂದ 10 ವರ್ಷಗಳಿಗೆ ಋತುಮತಿಯರಾಗುತ್ತಿದ್ದಾರೆಂದು, ಗಂಡು ಮಕ್ಕಳು ತಮ್ಮ ಮೊಲೆಗಳನ್ನು ಹುಡುಗಿಯರಂತೆ ಬೆಳೆದುಕೊಳ್ಳುತ್ತವೆ ಎಂದು ಅಧ್ಯಯನಗಳು ವರದಿ ಮಾಡಿವೆ. ಅಲ್ಲಿಯ ಜನತೆ ಹಾಲನ್ನು ಬಳಸದೆ ಹಾಲಿನಿಂದ ತಯಾರಿಸಿದ ಉಪ ಉತ್ಪನ್ನಗಳನ್ನು ಮಾತ್ರ ಬಳಕೆ ಮಾಡುತ್ತಾರೆ. ಅಮೆರಿಕನ್ ಕಂಪನಿಗಳ ರಕ್ಷಣೆಗಾಗಿ ಪ್ರತಿಯೊಂದು ಕಂಪನಿಗೆ ಅಲ್ಲಿಯ ಸರ್ಕಾರ 80 ಲಕ್ಷಕ್ಕಿಂತಲೂ ಹೆಚ್ಚಿನ ಸಹಾಯಧನವನ್ನು ನೀಡಲಾಗುತ್ತದೆ. ಭಾರತದ ಮಾರುಕಟ್ಟೆಯಲ್ಲಿ ನಮಗಿಂತಲೂ ಕಡಿಮೆ ಬೆಲೆಯಲ್ಲಿ ಮಾರಾಟಕ್ಕೆ ನುಗ್ಗುವಾಗ ದೇಶೀಯ ಉತ್ಪಾದನೆಗೆ ಬೇಡಿಕೆ ಇಲ್ಲವಾಗುತ್ತದೆ. ಆಗಲೇ ನಮ್ಮ ಹೈನುಗಾರಿಕೆ ನೆಲ ಕಚ್ಚುತ್ತದೆ, ಗ್ರಾಮಗಳಲ್ಲಿ ನಿರುದ್ಯೋಗ ಹೆಚ್ಚುತ್ತದೆ, ನಗರಗಳಿಗೆ ವಲಸೆ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗುತ್ತದೆ. ಅದರೊಟ್ಟಿಗೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಈ ಹಿನ್ನೆಲೆಯಲ್ಲಿ ಮೋದಿ ಅವರ ಮೇಲೆ ಒತ್ತಡ ಹೇರಲು ಸಮಾಜದ ಎಲ್ಲಾ ವಿಭಾಗಗಳು ಮುಂದಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾ ವಿನಂತಿ ಮಾಡುತ್ತದೆ. ಇನ್ನು ಕೃಷಿ ವಲಯಕ್ಕೂ ಅಮೆರಿಕ ದೇಶದ ಉತ್ಪಾದನೆಗಳು ಬಂದಲ್ಲಿ ಆಗುವ ದುಷ್ಪರಿಣಾಮಗಳನ್ನು ಮುಂದಿನ ಸಂಚಿಕೆಯಲ್ಲಿ ವರದಿ ಮಾಡಲಾಗುವುದು. ಗೆಳೆಯರೇ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.